ರಾಜ್ಯದ ಮೊಟ್ಟಮೊದಲ ಚಿತ್ರಕಲಾ ಶಾಲೆ ಎಂಬ ಹೆಗ್ಗಳಿಕೆಗೆ ದೃಶ್ಯಕಲಾ ಮಹಾವಿದ್ಯಾಲಯ ಪಾತ್ರವಾಗಿದೆ. ಇದೀಗ ಈ ದೃಶ್ಯಕಲಾ ಮಹಾವಿದ್ಯಾಲಯ ಆರಂಭವಾಗಿ 60 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ವಜ್ರ ಮಹೋತ್ಸವ ಆಚರಿಸಲು ಮುಂದಾಗಿದೆ. 1 ವರ್ಷಗಳ ಕಾಲ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ನಡೆಸಲು ದೃಶ್ಯಕಲಾ ಮಹಾವಿದ್ಯಾಲಯ ಮುಂದಾಗಿದ್ದು, ಈ ಕುರಿತು ವರದಿ ಇಲ್ಲಿದೆ. 60 ವರ್ಷ ಪೂರೈಸಿದ ದೃಶ್ಯಕಲಾ ಮಹಾವಿದ್ಯಾಲಯ ವಜ್ರ ಮಹೋತ್ಸವ ಆಚರಣೆಗೆ ಮುಂದಾದ ದೃಶ್ಯಕಲಾ ಮಹಾವಿದ್ಯಾಲಯ ಪ್ರತಿ ತಿಂಗಳು ವಿವಿಧ ಕಾರ್ಯಕ್ರಮ ನಡೆಸಲು ಮುಂದಾದ ಮಹಾವಿದ್ಯಾಲಯ. ದಾವಣಗೆರೆ ವಿಶ್ವವಿದ್ಯಾಲಯದ ದೃಶ್ಯಕಲಾ ಮಹಾವಿದ್ಯಾಲಯ ಇದೀಗ 60ನೇ ವಸಂತಕ್ಕೆ ಕಾಲಿಟ್ಟಿದ್ದು ವಜ್ರ ಮಹೋತ್ಸವ ಆಚರಣೆಗೆ ಸಜ್ಜಾಗಿದೆ. 1964ರಲ್ಲಿ ಆರಂಭವಾದ ದೃಶ್ಯಕಲಾ ಶಾಲೆಯು 1992ರಲ್ಲಿ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ವರ್ಗಾಯಿಸಲ್ಪಟ್ಟು ವಿಶ್ವವಿದ್ಯಾಲಯ ಲಲಿತ ಕಲಾ ಮಹಾವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಯಿತು. ಪಠ್ಯದಲ್ಲಿ ಚಿತ್ರಕಲೆ, ಅನ್ವಯಿಕ ಕಲೆಗಳು, ಶಿಲ್ಪಕಲೆ, ಮುದ್ರಣ ಕಲೆ, ಲಿಥೋಗ್ರಫಿ ಮತ್ತು ಛಾಯಾಗ್ರಹಣವನ್ನು ಸೇರಿಸಿ ವಿಸ್ತರಿಸಿತು. ನಂತರ 2009-10ರಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯ ಅಸ್ತಿತ್ವಕ್ಕೆ ಬಂದ ನಂತರ ಕುವೆಂಪು ವಿಶ್ವವಿದ್ಯಾಲಯದಿಂದ ದಾವಣಗೆರೆ ವಿಶ್ವವಿದ್ಯಾಲಯ ಆಡಳಿತಕ್ಕೆ ಒಳಪಟ್ಟು 2012ರಲ್ಲಿ ವಿಶ್ವವಿದ್ಯಾಲಯವನ್ನು ದೃಶ್ಯಕಲಾ ಮಹಾವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಯಿತು. ಇದರಲ್ಲೂ ಅನ್ವಯಿಕ ಕಲೆಗಳು, ಚಿತ್ರಕಲೆ, ಶಿಲ್ಪಕಲೆ ಮತ್ತು ಆನಿಮೇಷನ್ನಲ್ಲಿ BVA, MVA ಪದವಿಗಳನ್ನು ನೀಡುತ್ತಿದ್ದು 8 ಜನರು PhD ಸಂಶೋಧನೆ ನಡೆಸುತ್ತಿದ್ದಾರೆ. ಇದೀಗ ದೃಶ್ಯಕಲಾ ಮಹಾವಿದ್ಯಾಲಯ 60 ವರ್ಷ ಪೂರೈಸಿದ್ದು, ಜುಲೈ 2024ರಲ್ಲಿ ಮೇ 2025ರವರೆಗೆ 1 ವರ್ಷಗಳ ಕಾಲ ಪ್ರತಿ ತಿಂಗಳು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಿದೆ. ಅದರ ಜೊತೆಗೆ ಬರೀ ಕಾಲೇಜಿನವರಷ್ಟೇ ಅಲ್ಲ, ನಮ್ಮ ದಾವಣಗೆರೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರೂ ಕೂಡ ಈ ವರ್ಷ ಈ ಒಂದು ಮಹಾವಿದ್ಯಾಲಯದಲ್ಲಿ ಏನು ಕಾರ್ಯಕ್ರಮಗಳು ಏನು ನಡೀತಾ ಇದ್ದಾವೆ ಆ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದು ಶಾಲೆ, ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತು ನಾಗರಿಕರನ್ನು ಕೂಡ ಅವರನ್ನು ನಮ್ಮ ಈ ಒಂದು ವಜ್ರ ಮಹೋತ್ಸವದ ಒಂದು ಅಂಗವಾಗಿ ಭಾಗವಾಗಿ ಮಾಡಿಕೊಳ್ಬೇಕಂತಲೂ ಕೂಡ ನಾವು ಹೊಸ ರೂಪರೇಷೆಗಳನ್ನು ಮಾಡಿಕೊಂಡಿದ್ದೇವೆ. ಇನ್ನೊಂದು, ನಮ್ಮ ಕಾಲೇಜಿಗೆ ಈಗಾಗಲೇ ಒಂದು ಸ್ಮಾರ್ಟ್ ಸಿಟಿಯವರು ನಿಮಗೆ ಗೊತ್ತಿರುವ ಹಾಗೆ ಒಂದು ಥೀಮ್ ಪಾರ್ಕು ಮತ್ತು ಓಪನ್ ಥಿಯೇಟರನ್ನು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಟೆಕ್ನಾಲಜಿ ಪಾರ್ಕನ್ನು ಕೂಡ ನಮ್ಮ ಕ್ಯಾಂಪಸ್ನಲ್ಲಿ ಮಾಡಿಕೊಡ್ಬೇಕಂತೇಳಿ ನಾವು ಹೊಸದಾಗಿ ಒಂದು ವಿನಂತಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಕಳಿಸೋರಿದ್ದೇವೆ. ಅದರ ಜೊತೆಗೆ ಇವತ್ತು ನಮ್ಮ ಒಂದು OT ಮತ್ತು OAಗೆ ಒಂದು ವಿಶೇಷವಾದಂಥ ಒಂದು ರಸ್ತೆ ಅವಶ್ಯಕತೆ ಇದೆ. ನಮ್ಮ ಕಾಲೇಜಿಗೆ ಒಂದು ದೊಡ್ಡ ಒಂದು ದ್ವಾರದ ಅವಶ್ಯಕತೆ ಇದೆ. ಒಂದು ದ್ವಾರವನ್ನು ಮತ್ತು ಸುಸಜ್ಜಿತವಾದಂಥ ಒಂದು ರಸ್ತೆಯನ್ನು ಕೂಡ ಮಾಡಿಕೊಡ್ಬೇಕಂತೇಳಿ ನಾವು ರಾಜ್ಯ ಸರ್ಕಾರದವರಿಗೆ ನಮ್ಮ ಮಂತ್ರಿಗಳ ವತಿಯಿಂದ ನಾವು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ 1 ವರ್ಷ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ. ಹಳೆ ವಿದ್ಯಾರ್ಥಿಗಳ ಸಭೆ, ವಜ್ರ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟನೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆ, ಲಲಿತ ಕಲಾ ಅಕಾಡೆಮಿ ಕಲಾ ಶಿಬಿರ, ಡಿಜಿಟಲ್ ಕಲಾ ಕಾರ್ಯಾಗಾರ, ವಿಜುವಲ್ ಆರ್ಟ್ ಸೆಮಿನಾರ್, ಶಿಲ್ಪಕಲಾ ಅಕಾಡೆಮಿಯಿಂದ ಕಲಾ ಶಿಬಿರ, ಹೊಸ ಮಾಧ್ಯಮ ಕಾರ್ಯಾಗಾರ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಈಗಾಗಲೇ ಸಿದ್ಧತೆ ಮಾಡಿಕೊಂಡಿದ್ದು, ಜುಲೈ 31ರ ಒಳಗಾಗಿ ಕಾರ್ಯಕ್ರಮ ನಿಗದಿ ಮಾಡುವುದಾಗಿ ಕುಲಪತಿಗಳು ತಿಳಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ನಾವೇನು ಈ ಉದ್ಘಾಟನಾ ಸಮಾರಂಭವನ್ನು ಏನು ಮಾಡ್ತಾ ಇದ್ದೇವೆ, ನಮ್ಮ ಜಿಲ್ಲಾ ಮಂತ್ರಿಗಳು ಇಡೀ ಜಿಲ್ಲೆಯ ಮತ್ತು ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯ ಎಲ್ಲ ವಿಧಾನಸಭಾ ಮತ್ತು ವಿಧಾನಸಭಾ ಸದಸ್ಯರುಗಳನ್ನು, ಅದರಲ್ಲಿ ವಿಶೇಷವಾಗಿ ನಮ್ಮ ಕಾರ್ಪೊರೇಷನ್ನ ಮೇಯರ್ ಇರ್ಬೋದು ಅಥವಾ ಕಮಿಷನರ್ಗಳು ಇರ್ಬೋದು, DC ಇರ್ಬೋದು, ಇನ್ನುಳಿದವರು ಇರ್ಬೋದು, ಇವರೆಲ್ಲರನ್ನೂ ಕೂಡ ನಮ್ಮ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರೆಲ್ಲರ ಸಹಕಾರದೊಂದಿಗೆ ಒಂದು ಉತ್ತಮವಾದಂಥ ಉದ್ಘಾಟನಾ ಸಮಾರಂಭವನ್ನು ಮಾಡಬೇಕು. ಅದರ ಜೊತೆಗೆ ಈ ಕ್ಯಾಂಪಸನ್ನು ಕೂಡ ಹೊಸದಾಗಿ ನಿರ್ಮಾಣ ಮಾಡುವಂತೆ, ಅಂದರೆ ಯಾಕಂದರೆ ಈ ಕ್ಯಾಂಪಸ್ನಲ್ಲಿ 60 ವರ್ಷಗಳು ಕಳೆದ್ರೂ ಕೂಡ ಕೆಲವು ಮೂಲಭೂತ ಸಂಪನ್ಮೂಲಗಳ ಕೊರತೆ ಇದೆ, ಸೌಲಭ್ಯಗಳ ಕೊರತೆ ಇದೆ. ಅಂಥ ಎಲ್ಲ ಸೌಲಭ್ಯಗಳನ್ನು ನಮ್ಮ ಒಂದು ಮಹಾವಿದ್ಯಾಲಯಕ್ಕೆ ಕೊಡಿಸ್ಬೇಕಂತೇಳಿ ಈಗಾಗಲೇ ನಾನು ಇಬ್ಬರಿಗೂ ಕೂಡ ಸಲಹೆ ಕೊಟ್ಟಿದ್ದೇನೆ. ಅದರ ಜೊತೆಯಲ್ಲಿ ನಮ್ಮ ಅಡ್ವೈಸರಿ ಕಮಿಟಿಯಲ್ಲಿಯೂ ಕೂಡ ನಾವೆಲ್ಲ ನಿರ್ಧಾರ ಮಾಡಿದ್ದೇವೆ.
ಹೊಸ ಹೊಸ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಮತ್ತು ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಹಾವೇರಿ ಎಲ್ಲ ಜಿಲ್ಲೆಗಳಿಂದ ಇವತ್ತು ನಮ್ಮ OT ನೋಡಲಿಕ್ಕೆ, ಓಪನ್ ಥಿಯೇಟರ್ ನೋಡಲಿಕ್ಕೆ ಮತ್ತು ಆ OI ಉಪಯೋಗ ಮಾಡಲಿಕ್ಕೆ ಏನು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲಿಕ್ಕೆ ವಿಶ್ವವಿದ್ಯಾನಿಲಯ ಮತ್ತು ಕಾಲೇಜು ಯಾವಾಗಲೂ ಸನ್ನದ್ಧವಾಗಿದೆ ಅಂತೇಳಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ವಜ್ರ ಮಹೋತ್ಸವ ಆಚರಣೆ ಮಾಡುವ ಮೂಲಕ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ಕಲಾವಿದರನ್ನು ಒಟ್ಟುಗೂಡಿಸುವ ಗುರಿಯನ್ನು ವಿಶ್ವವಿದ್ಯಾಲಯ ಹೊಂದಿದ್ದು ನಿಜಕ್ಕೂ ಶ್ಲಾಘನೀಯ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸ್ಪಂದನ, 1 ಕನ್ನಡ ನ್ಯೂಸ್, ದಾವಣಗೆರೆ.